ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪಾದಮೂಲಿಪರ್ಯಂತಂ ಗುರುಣಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಪೃಥಿವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ನಮ. ಪ್ರಸ್ತುತ ಜ್ಞಾನಮಂದಿರ ಯೂಟ್ಯೂಬ್ ದ್ವಾರ ಪ್ರಾರಂಭವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಭಗವಂತನ ಲೀಲೆಗಳನ್ನು ನಾವು ಎಷ್ಟು ಕೇಳಿದರೂ ಎಷ್ಟು ಹೇಳಿದರೂ ಕಡಿಮೆನೇ. ಅನಂತವಾದ ವೇದಗಳಿಂದ ಅದಕ್ಕೂ ಹೆಚ್ಚಿನ ಗುಣಗಳಿಂದ ಪ್ರತಿಪಾದ್ಯನಾದ ಭಗವಂತನನ್ನು ಜ್ಞಾನಿಗಳಾಗಿರ್ತಕ್ಕವರು ಎಷ್ಟು ಸ್ತೋತ್ರ ಮಾಡ್ತಾರೋ. ನಭಪತಂತಾತ್ಮ ಸಮಃಪತತ್ರಿಣಃ, ಆಕಾಶದಲ್ಲಿ ಹಾರತಕ್ಕ ಹಕ್ಕಿ ಎಷ್ಟು ಮೇಲೆ ಹೋಗಿ ಕೆಳಗಡೆ ನೋಡ್ತದೆ. ನೋಡಿದಾಗ ಅಬ್ಬಾ ನಾನು ಇಷ್ಟು ಹಾರಿದ್ದೀನ, ನಾನೇ ಮೇಲ್ಮಟ್ಟ ಅಂತ ತಿಳಿದು ಭ್ರಾಂತವಾಗಿ ಸ್ವಲ್ಪ ಮೇಲೆ ನೋಡ್ತದೆ. ಇನ್ನು ಅಪರಂಪಾರವಾದ ಅಮಿತಿಯನ್ನು ಹೊಂದುತ್ತಿರತಕ್ಕಂಥ ಅಸದೃಶವಾಗಿರ್ತಕ್ಕ ಆಕಾಶವನ್ನು ನೋಡಿ ಆಗ ನಾಚಿಕೆಗೊಳ್ಳುತ್ತದೆ. ಅಯ್ಯೋ ನಾನು ಇಷ್ಟೇ ಹಾರಿನ, ಇನ್ನೂ ಮೇಲಿದೆಲ್ಲ ಅಂತ. ಅದರಂತೆ ನಭಪತಂತ ಆತ್ಮಪತತ್ರಿಣಃ, ಜ್ಞಾನಿಗಳೆಲ್ಲರೂ ಕೂಡ ಎಷ್ಟು ತಿಳಿದರೂ ಕೂಡ ಭಗವಂತನ ವಿಷಯ ಯಾರಿಗೂ ಶಕ್ಕಿಲ್ಲ. ಗುಣಗಳಿಂದ ಪೂರ್ಣನಾಗಿರ್ತಕ್ಕವನು ಭಗವಂತ. ಮಹಾಲಕ್ಷ್ಮೀ ದೇವಿ ವೇದದಲ್ಲಿರ್ತಕ್ಕ ಸಮಸ್ತ ಭಗವಂತನ ಗುಣಗಳನ್ನು ಉಪಾಸಿಸಿ ತದನಂತರದಲ್ಲಿ ಅನೇಕ ಗುಣಗಳಿಂದ ಉಪಾಸನೆ ಮಾಡಿದರೂ ಕೂಡ ಇನ್ನೂ ನಿಲಕದೇ ಇರತಕ್ಕಂಥ ಗುಣಗಳನ್ನು ಉಪಾಸನೆ ಮಾಡ್ತಾಳೆ. ಆ ಭಗವಂತನ ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾಳೆ. ಅಂದಮೇಲೆ ಅಂಥ ಭಗವಂತನ ಲೀಲೆ ನಮಗೆ ತಿಳಿಯೋದು ಹೇಗೆ ಅಂದರೆ ಭಗವಂತನ ಅವತಾರಗಳಲ್ಲಿ. ಆ ಭಗವಂತನ ಅವತಾರಗಳಲ್ಲಿ ಮಾತ್ರ ಅಲ್ಪ ಸ್ವಲ್ಪ ಆತ್ಮ ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕೇ ಹೇಳಿದ್ದಾರೆ ಸಾಮಾನ್ಯ ಜನರಿಗೆ. ಇಷ್ಟನ್ನು ನಾವು ಉಪಾಸನೆ ಮಾಡಿದರೆ ಸಾಕು, ಮೋಕ್ಷಕ್ಕೆ ಹೋಗಿಬಿಡ್ತೀವಿ. ಹೆಚ್ಚಿನ ಗುಣಗಳು ನಮಗೆ ಸಿಗ್ತಾವೋ ಇಲ್ಲೋ, ಉಪಾಸನೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ, ಅದು ನಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಅಂಥ ಯಾವ ಭಗವಂತ ಪ್ರವೇಶ ಮಾಡ್ತಾನೆ, ಯಾವಾಗ ಒಳಗಡೆ ಪ್ರವೇಶ ಮಾಡಿದ ಕಾರಾಗೃಹದಲ್ಲಿ, ಆಗ ಕಂಸ ಯಥಾಸ್ಥಿತವಾಗಿರ್ತಕ್ಕವನು ಬಂದು ನೋಡ್ತಾನೆ. ಅಲ್ಲಿ ಹೆಣ್ಣು ಕೂಸು. ಆ ಹೆಣ್ಣು ಕೂಸಿಗೆ ಆಶ್ಚರ್ಯಪಟ್ಟ, ಅದನ್ನು ಸ್ವೀಕಾರ ಮಾಡಿದ. ಆ ಹಿಂದಿನ ಆರುಗಳನ್ನು ಯಾವ ರೀತಿ ಸಂಹಾರ ಮಾಡಿದ್ನೋ ಅದರಂತೆ ಸಂಹಾರ ಮಾಡ್ಲಿಕ್ಕೆ ಹೊರಟ. ಅಲ್ಲಿ ಆದ ದುಸ್ಥಿತಿ ಏನೋ ಅದು ಹಾರಿತದು. ಹಾರಿ ಮೇಲೆ ಹೋತು. ಯಾವಾಗ ಮೇಲೆ ಹಾರಿ ಅವನಿಗೆ ಹೇಳ್ತೀಯಲೇ ಮೂರ್ಖ, ನಿನ್ನನ್ನು ಸಂಹಾರ ಮಾಡತಕ್ಕವನು ಬೆಳೀತಾ ಇದ್ದಾನಪ್ಪ ಅಂದಾಗ ಆಶ್ಚರ್ಯವಾಗಿದೆ ಅವನಿಗೆ. ತಕ್ಷಣದಲ್ಲೇ ಆಗ ಕಾರ್ಯೋನ್ಮುಖನಾಗಿದ್ದಾನು. ಅಪರಾತ್ರಿಯಲ್ಲೇ ಮೊದಲೇ ನಿಧಿಗೆಟ್ಟಿದ್ದ. ಮರಣದ ಭಯ, ಮರಣ ಸನ್ನಿಹಿತವಾಗ್ತದೆ, ಮರಣದ ವಸ್ತು ಇದೆ ಅಂತ ಗೊತ್ತಾದಾಗ ಅವನು ಮತ್ತಿಷ್ಟೂ ಭೀತನಾಗಿದ್ದಾನೆ. ಭೀತನಾಗಿ ತಕ್ಷಣದಲ್ಲಿ ಸಮಾಧಿಗಳನ್ನು ನಿರ್ಮಾಣ ಮಾಡಿದ. ರಾತ್ರಿ ಅನೇಕ ದೈತ್ಯರನ್ನು ಕರೆಸಿದ್ದಾನೆ. ಎಲ್ಲರೂ ಅವರೇ ಭಗವದ್ರೋಹಿಗಳು, ಬ್ರಾಹ್ಮಣ ದ್ರೋಹಿಗಳು, ಭಗವದ್ರೋಹಿಗಳು. ಒಂದಲ್ಲ, ಎಲ್ಲ ಕಾಲದ ಎಲ್ಲ ದೈತ್ಯರು ಸಮಾವೇಶ ಅಲ್ಲಿ ಮಾಡಿದ್ದಾನೆ. ಮಾಡಿದಾಗ ತಕ್ಷಣದಲ್ಲೇ ಪೂತನನ್ನ ಬಿಟ್ಟಿದ್ದಾನಂತೆ. ಈ ಪೂತನ ಅಂತಕ್ಕಂಥವಳು ಗಂಧರ್ವಳಿಂದ, ವಿಶೇಷವಾಗಿ ಗಂಧರ್ವಳಿವಳು. ಆ ರಾಕ್ಷಸಿಯಲ್ಲಿ ಆವೇಶ ಆಕೆಗೆ ಎಂಥ ವಿಚಿತ್ರ ಮಾಡಿದ್ದ ಪೂತನ ಅಂತಕ್ಕಂಥ ರಾಕ್ಷಸಿಗೆ ಅಂದರೆ, ನೋಡ್ರಿ ದೈತ್ಯರ ಸ್ವಭಾವ ಯಾವ ರೀತಿ ಇರ್ತದೆ ಅಂತ. ಅದು ಶಿಶು ಇದ್ದಾಗೆ ತಂದಿದ್ದ. ಯಾರನೇ ಪೂತನ ಶಿಶು ಸಣ್ಣದಿತ್ತು. ಅಕರಾಳ ವಿಕರಾಳವಾಗಿರ್ತಕ್ಕಂಥ ರೂಪದಿಂದ ಯುಕ್ತವಾಗಿರ್ತಕ್ಕ ಅವಳನ್ನು ಗ್ರಹಣ ಮಾಡಿಕೊಂಡು ಬಂದು ಮನೆಯಲ್ಲಿ ಬೆಳೆಸ್ತಾ ಇದ್ದ ಕಂಸ. ಎಂಥ ವಿಚಿತ್ರ! ಆ ಪೂತನ ಅನ್ನ ಯಾವ ರೀತಿ ತಯಾರು ಮಾಡಿದ್ದ ಅಂದರೆ ಪುರಾಣಗಳು ನೋಡಬೇಕು. ಅದಕ್ಕೆ ಆ ಪುರಾಣದಲ್ಲಿ ಸ್ಪಷ್ಟಪಡಿಸ್ತಾರೆ. ಆಕೆ ಮೈಯೆಲ್ಲ ವಿಷ ಮಾಡಿದ್ದ ನೋಡಿ. ದಿನನಿತ್ಯದಲ್ಲಿ ಆಹಾರದಲ್ಲಿ ವಿಷ ಕೊಟ್ಟು 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 ದೇಹಾದ್ಯಂತ ವಿಷಮಯವಾಗಿರ್ತಕ್ಕಂಥ ದೇಹ ಉಳ್ಳದ್ದಾತು. ಅವಳ ದೇಹವೇ ವಿಷ ಆಗಿಬಿಡ್ತು. ವಿಷದಿಂದ ತುಂಬಿತು, ಎಲ್ಲವೂ ವಿಷ. ಅವಳು ಮಾತಾಡಿದರೆ ಆ ವಿಷದ ದುರ್ವಾಸನೆಯಿಂದ ಜನರು ಸಾಯ್ತಕ್ಕಂಥ ಪ್ರಸಂಗ ಇತ್ತು. ಅದಕ್ಕೆ ಭಾಳ ಶಾಣೆ ಅವನು ಕಂಸ. ಅವಳು ದೊಡ್ಡವಳಾದಾಗ ಅವಳನ್ನು ಏನು ಮಾಡ್ತಿದ್ದ ಅಂದರೆ
ಬೇರೆ ರಾಜರು ಕಂಸನ ಮೇಲೆ, ಮಥುರಾಪಟ್ಟಣದ ಮೇಲೆ ಯಾರಾದರೂ ಯುದ್ಧಕ್ಕೆ ಬರ್ತಾರೆ ಅಂತ ಗೊತ್ತಾದರೆ ಆ ಶಿಬಿರದಲ್ಲೇ, ಆ ಬೀಡಿನಲ್ಲೇ ಅವನೇನು ಮಾಡ್ತಾನೆ, ಅವ್ರನ್ನ ಕಳಿಸಿಬಿಡ್ತದ್ದ ಪೂತನಾನ್. ರಾಕ್ಷಸರಿಗೆ ಒಂದು ವರ, ದೇವತೆಗಳಿಗೂ ಒಂದು ವರ. ದೇವತೆಗಳನ್ನು ಉಪಾಸನೆ ಮಾಡೇ ರಾಕ್ಷಸರು ಪ್ರಬಲರಾಗ್ತಾರೆ. ದೇವತೆಗಳು ಉತ್ತಮವಾದ ದೇವತೆಗಳನ್ನು ತಪಸ್ಸು ಮಾಡಿ ಒಂದು ವರವನ್ನು ಪಡಿತಾರೆ. ಯಥೇಷ್ಟವಾದ ಪುಣ್ಯ ನೋಡ್ರಿ, ತಪೋಧನರಾಗ್ತಾರೆ. ಆ ತಪಸ್ಸಿನ ಧನ ಇಬ್ಬರಿಗೂ ಬರ್ತದೆ. ಆದರೆ ತಪೋಧನ ಇಬ್ಬರಿಗೂ ಬಂದರೆ ಅದರ ವಿನಿಯೋಗ ಬೇರೆ ಬೇರೆ. ಒಂದು ದುರ್ವಿನಿಯೋಗ, ಒಂದು ಸದ್ವಿನಿಯೋಗ. ವಿನಿಯೋಗಗಳಲ್ಲಿ ಎಷ್ಟೋ ಮಂದಿ ನಮ್ಮ ಈ ಪ್ರಪಂಚದಲ್ಲಿ ವಿದ್ಯೆಯನ್ನು ಕಲಿತಾರೆ. ಆ ವಿದ್ಯೆಯನ್ನು ಕಲಿತಕ್ಕಂಥದ್ದು ದುರ್ವಿನಿಯೋಗ ಮಾಡಲಿಕ್ಕೆ, ಕೆಲವರು ಸದ್ವಿನಿಯೋಗ ಮಾಡಲಿಕ್ಕೆ. ದೇಶ ರಕ್ಷಣೆಗೆ ಕೆಲವರು ಹೊರಟ್ರೆ ದೇಶ ಭಕ್ಷಣೆಗೆ ಕೆಲವರು ಹೊರಡ್ತಾರೆ. ಅದೇ ವಿದ್ಯೆನೇ ನೋಡ್ರಿ ಯಾವ ರೀತಿ ಅದು. ಇದು ಎಲ್ಲ ಕಾಲಗಳಲ್ಲಿ ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ವಿಷಯ, ಇದೇನು ಹೊಸದಲ್ಲ. ಅದರಂತೆ ದೈತ್ಯ ಸ್ವಭಾವ ಯಾವ ರೀತಿ ಇರ್ತದೆ ಅಂದರೆ, ದೈತ್ಯರು ಎಲ್ಲ ಕಾಲಗಳಲ್ಲಿ ಬಂದು ವಿಶೇಷವಾಗಿ ಫಲವನ್ನು ಪಡಿತಾರೆ. ಏನು, ದುಷ್ಟ ಕಾರ್ಯದಲ್ಲೇ ಮಗ್ನರಾಗ್ತಾರೆ ಹೊರತು ಮತ್ತೇನು ಬೇರೆ ಮಾಡೋದಿಲ್ಲ ಅವರು, ಅದೇ ಕೆಲಸ ನೋಡ್ರಿ. ಆ ವಿಷ ಪರಕೀಯರಿಗೆ ಹಿಂಸೆ ಕೊಡಲಿಕ್ಕೆ ತಯಾರಾಗಿತ್ತೇ ಹೊರತು ಸಜ್ಜನರಿಗೆ ಅಲ್ಲ ನೋಡ್ರಿ. ಪರಕೀಯರಿಗೆ ವಿಷ, ಎಲ್ಲ ಯಾರೇ ಬರಲಿ ವಿಷ, ಹಂಗೆ ತಯಾರು ಮಾಡ್ತಿದ್ದ ಪೂತನನ್ನು. ಯಾರಾದರೂ ಪರಕೀಯ ರಾಜರು ಬಂದು ಯುದ್ಧವನ್ನು ಸಾರಿದಾಗ ಅವರ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಿದ್ದ. ಈಕೆಯನ್ನು ಕಳಿಸ್ತಿದ್ದ. ಕಳಿಸಿದ ತಕ್ಷಣದಲ್ಲೇ ಇವರೆಲ್ಲ ಒಂದು ರೀತಿಯ ಆಸುರಿ ವಿದ್ಯೆ ಅದನ್ನೇ ಅಳವಡಿಸಿಕೊಂಡು ದೇವತೆಗಳಿಂದ ಸಂಗ್ರಹ ಮಾಡಿರ್ತಕ್ಕಂಥ ವಿವಿಧ ರೂಪಾತ್ಮಕವಾಗಿರ್ತಕ್ಕಂಥ ವೇಷವನ್ನು ಧಾರಣ ಮಾಡಿ, ಒಳ್ಳೆ ನವತರುಣಿ ಸೌಂದರ್ಯವನ್ನು ಧಾರಣ ಮಾಡಿ ಆ ರಾಜರ ಹತ್ರ ಹೋಗ್ತಿದ್ಲು ಪೂತನ. ಹೋಗಿ ಅವರಲ್ಲಿ ಹಾವಭಾವ ಮಾಡಿ ಉಫ್ ಅಂತ ಊದಿದ್ರೆ ಸಾಕು, ಭೂತ್ಕಾರ ಮಾತ್ರೇಣ ಅದರಿಂದ ವಿಷತಪ್ತರಾಗಿರ್ತಕ್ಕ ರಾಜರು, ಅವರ ಸೈನ್ಯ ಎಲ್ಲವೂ ಸತ್ತು ಹೋಗಿಬಿಡ್ತಿತ್ತು. ಆಗ ಅವನು ಜಯಶೀಲನಾಗ್ತಿದ್ದ. ಈ ರೀತಿ ಮಾಡ್ತಾ ಇದ್ದ. ಹೀಗಾಗಿ ಯಾರೂ ಇವನ ಮೇಲೆ ಆಕ್ರಮಣ ಮಾಡ್ತಿದ್ದಿಲ್ಲ. ಎಂಥ ಶಕ್ತಿ ನೋಡ್ರಿ ದೈತ್ಯರಲ್ಲಿ. ತಾವು ಬದುಕಬೇಕು, ತಾವು ಉಳಿಯಬೇಕು, ತಾವು ಇರಬೇಕು ಅನ್ನುವುದು ಬಿಟ್ಟರೆ ಇನ್ನೊಂದು ಏನೋ ಗೊತ್ತಿಲ್ಲ. ಪರೋಪಕಾರ ಅಂಬದು ಇಲ್ಲವೇ ಇಲ್ಲ. ಎಲ್ಲ ನನಗೆ ಬೇಕು ಅಂಬುದು ದೈತ್ಯ ಸ್ವಭಾವ. ಇದು ಇವತ್ತಿನ ದಿವಸ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ನನಗೆ ಬೇಕು, ನನ್ನ ಸಂಬಂಧಿಕರಿಗೆ ಬೇಕು, ನನಗೆ ಬೇಕು, ನಂದು ಒಂದು ಹಾಳಾಗಿ ಹೋಗಲಿ, ಒಬ್ರಿಗಾದರೂ ಕೊಡ್ಬೋದು. ಎಲ್ಲರೂ ನಮ್ಮವರಿಗೆಲ್ಲ ಬೇಕು ಅಂದಾಗ ದೇಶ ಹೇಗೆ ಉಳಿಲಿಕ್ಕೆ ಶಕ್ಯ ಅದ ನೋಡ್ರಿ. ಆಗಿದ್ದದೇ ಕಡೆಗೆ ಏನಾಗ್ತದೆ, ಎಲ್ಲವೂ ನಂದು ಅಂತ ತೊಗೊಂಡವ್ರ ಗತಿ ಏನಾಗ್ತದೆ ಎಂಬುದು ಕೃಷ್ಣ ಕಥೆಯಲ್ಲಿ ಗೊತ್ತಾಗ್ತದೆ. ನಿರೂಪಣೆ ಮಾಡಲ್ಪಡ್ತಾರೆ ಜ್ಞಾನಿಗಳು. ವೇದವ್ಯಾಸ ದೇವರು ಅದನ್ನೇ ಹೇಳ್ತಾರೆ. ಆಯಿತು, ಆ ಪೂತನನ್ನು ತಯಾರು ಮಾಡಿದ. ಯಾವಾಗ ಆ ಆಕಾಶವಾಣಿ ದುರ್ಗಾದೇವಿ ಸನ್ನದ್ಧಳಾಗಿ ಹೇಳಿದ್ಲಪ್ಪ, ಕಂಸ ನೀನು ಈ ಶಿಶುವನ್ನು ಹತ್ಯೆ ಮಾಡೋದ್ರಿಂದ ಲಾಭ ಏನು, ನಿನ್ನನ್ನು ಬೆಳೀತಕ್ಕಂಥವನಾಗಿದ್ದಾನೆ, ಸಂವರ್ಧಿತೋ ಭೂತ್ವ, ಒಂದು ಕಡೆ ಸಂವರ್ಧನವನ್ನು ಹೊಂದ್ತಾ ಇದ್ದಾನೆ. ಆದ್ದರಿಂದ ನೀನು ಎಚ್ಚರ ಇರುವಂತಿಷ್ಟು ಹೇಳಿದ ಆ ಕ್ಷಣ ಆಗಿಂದಾಗಲೇ ರಾತ್ರಿ ಕರೆಸಿ ಪ್ರಾತಃ ಕಾಲದಲ್ಲೇ ಕಳಿಸಿದ್ದಾನಂತೆ. ಯಾರನ್ನ, ಪೂತನನ್ನು. ಆ ಶಿಬಿರಕ್ಕೆ ಹೋಗಿದ್ದಾಳೆ. ಆ ನಂದಗೋಪ ಯಶೋಧಾದೇವಿ ಒಂದು ಪ್ರಾಂತದಲ್ಲಿ ಯಮುನಾ ನದಿಯ ದಂಡೆ ಭಾಗದಲ್ಲಿ ಅವನಿಗೆ ಕಪ್ಪವನ್ನು ಕೊಡಬೇಕು ಅಂತ ಅಲ್ಲಿ ಉದ್ಯುಕ್ತರಾಗಿದ್ದಾರೆ. ಕೃಷ್ಣ ಪರಮಾತ್ಮ ಅಲ್ಲೇ ಅವತಾರ ಮಾಡಿದ. ಅಲ್ಲೇ ಹೋದ. ಆಕೆ ಬಗಲಾಗಿ ಮಲ್ಕೊಂಡ. ಯಶೋಧಿ ದೇವಿಗೆ ಸಂತೋಷ ಆಯಿತು. ಅಯ್ಯೋ, ನಾನು ಒಳ್ಳೆಯ ಉತ್ತಮವಾಗಿರ್ತ ಗಂಡನ್ನು ಹಡದೆ ಅಂತ ಆನಂದ ಪಟ್ಟಿದ್ದಾಳೆ. ಯಾರ ಮಗನೋ ಏನೋ ನೋಡ್ರಿ, ಭಗವಂತನ ದೇವತಾ ವ್ಯಾಪಾರ. ಅವನ ದೇವತಾ ವ್ಯಾಪಾರದಂತೆ ನಾವಿರಬಾರ್ದು. ಏನ್ರಿ, ಇಲ್ಲಿ ಕಳುವು ಮಾಡಿದ್ರಲ್ಲ, ನಾವು ಕಳುವು ಮಾಡಿಬಿಡ್ತೀವಿ. ಯಾಕಂದರೆ ವಸುದೇವ ಆ ಶಿಶುವನ್ನು ತಂದು ಮಲಗಿಸಿ ಆಮೇಲೆ ಏನು ಮಾಡಿದ, ಹೆಣ್ಣು ಶಿಶುವನ್ನು ತೊಗೊಂಡು ಹೋದ. ಇದು ಕೂಸಿನ ಕಳತನ ಆತಲ್ಲ ಅಂತ ನೀವು ಪ್ರಶ್ನೆ ಮಾಡಿದರೆ ದೇವತಾ ರಹಸ್ಯ ಅಂತ. ನಾವು ಮಾಡಿದರೆ ಸರಿಯಾದ ಕಾರ್ಯವಲ್ಲ. ದೇವತೆಗಳು ದೇವತಾ ರಹಸ್ಯ, ಋಷಿ ರಹಸ್ಯ, ಆ ದೇವ ಮೂಲ, ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ ಇತ್ಯಾದಿಗಳನ್ನು ಹೆಚ್ಚು ವಿಮರ್ಶೆ ಮಾಡಬಾರ್ದು. ನಾವು ಅವರು ಮಾಡ್ತಾರಂತ ನಾವು ಮಾಡಿದರೆ ಶಿಕ್ಷಾರ್ಹರಾಗ್ತೀವಿ. ಅದು ದೇವತಾ ಸಂಬಂಧವಾದ್ದು. ಕಥೆಯನ್ನು ಕೇಳಬೇಕು, ಆನಂದ ಪಡಬೇಕು. ಇದು ದೇವತಾ ಸಂಬಂಧವಾದ್ದರಿಂದ ಕೃಷ್ಣ ಪರಮಾತ್ಮ ಅವನು ಕಳುವಾದ ಅಂತಲ್ಲ, ಕಳುವು ಮಾಡಿದ ಅಂತಲ್ಲ,
ದೊಡ್ಡ ಕಳ್ಳ ಕೃಷ್ಣ. ಅವನಂಥ ಕಳ್ಳ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕಂದರೆ ಪ್ರಸಿದ್ಧ ಚೋರಗ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತಿ ಮಾತ್ರ ಗೇವ. ನೋಡ್ರಿ ಎಂಥ ಕಳ್ಳ ಅಂದರೆ ಅವನಂಥ ಕಳ್ಳ ಜಗತ್ತಿನಲ್ಲಿ ಇಲ್ಲ, ಕೃಷ್ಣನಂಥ ಕಳ್ಳ, ನಾರಾಯಣನಂತ. ಯಾಕಂದರೆ ಇಡೀ ಜಗತ್ತಿನಲ್ಲಿ ಎಷ್ಟು ಮಂದಿ ಎಷ್ಟು ಕಳು ಮಾಡಿದ್ದಾರೋ ಇವನ್ನೆಲ್ಲ ಕಳು ಮಾಡ್ತಾನೆ ನೋಡ್ರಿ, ಬ್ರಹ್ಮಾಂಡವನ್ನೇ ಕಳು ಮಾಡ್ತಾನೆ ನೋಡು. ಎಂಥ ಕಳ್ಳ, ಇಂಥ ಕಳ್ಳ ಲೋಕದಲ್ಲಿದ್ದಾರ. ಕೃಷ್ಣನಿಗೆ ಕಳ್ಳ ಅಂತ ಯಾಕೆ ಕರೀತರು ಅಂದರೆ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಈ ಜಗತ್ತಿನಲ್ಲಿ ಏನೇನು ಪಾಪಗಳನ್ನು ಮಾಡ್ತಿರೋ ಎಲ್ಲ ಪಾಪಗಳನ್ನು ಸ್ಮೃತಿ ಮಾತ್ರ ಏವ, ಭಗವಂತನ ನಾಮಸ್ಮರಣೆ ಮಾತ್ರದಿಂದಲೇ ಇಡೀ ಸಮಸ್ತ ಪಾಪವನ್ನು ಕಳು ಮಾಡ್ತಕ್ಕಂಥ ಮಹಾನುಭಾವ ಅಂದರೆ ಇವನು ಕಳ್ಳ. ಅದಕ್ಕೆ ದಾಸರು ಇವ ಚೋರ ನೋಡ್ರಿ, ಇವ ಜಾರ ಅಂತ ಹಾಡಿದ್ರೋ ಇಲ್ಲೋ, ಎಂಥ ಶಬ್ದವನ್ನಿಟ್ಟಿದ್ದಾರೆ. ಚೋರ ಎಂಬ ಶಬ್ದಕ್ಕೆ ಪಾಪಗಳನ್ನು ಹರಣ ಮಾಡ್ತಕ್ಕವರೇ ಹೊರತು ಜಾರ ಅಂದ್ರೇನು, ಎಲ್ಲರ ಮನಸ್ಸನ್ನು ಹರಣ ಮಾಡ್ತಾನೆ, ತನ್ನ ಕಡೆ ಎಳ್ಕೋತಾನೆ, ಎಳ್ಕೊಂಡು ಉದ್ಧಾರ ಮಾಡ್ತಾನೆ ಅವ್ರನ್ನೆಲ್ಲ. ಅದಕ್ಕೋಸ್ಕರ ಭಗವಂತನಿಗೆ ಸಮನ್ವಯ. ನಮ್ಮ ಕಳ್ತನ ಅದು ನಮಗೆ ಸಿಗೋದಿಲ್ಲ, ಎಲ್ಲರೂ ಬಂದು ನೋಡಿ ಹೋಗಿರ್ತಾರೆ, ಒಬ್ಬರೂ ಕೊಡೋದಿಲ್ಲ, ಸಿಕ್ಕರೂ ಕೊಡೋದಿಲ್ಲ. ಇಂಥ ಚೋರನ್ನು ತೊಗೊಂಡು ನಾವೇನು ಮಾಡೋದು, ಉಪಯೋಗ ಇಲ್ಲ. ಆದ್ದರಿಂದ ಅಂತಹ ಯಾವ ಭಗವಂತ ವರ್ಗಾವಣೆಯನ್ನು ಹೊಂದಿದ, ಅಲ್ಲಿಂದ ಬಂದ ತಕ್ಷಣ ಗೋಪುರದಲ್ಲಿ ಬೆಳಿಲಕತ್ತಿದ್ದಾನೆ. ಇತ್ತ ಕಡೆ ಕಂಸ ಪೂತನನ್ನು ಕಳಿಸಿದಾಕ್ಷಣ ಆ ಪೂತನ ವಿಚಾರ ಮಾಡಿದ್ಲು, ಓಹೋ ಒಳ್ಳೆ ಸುಂದರವಾದ ಶಿಶು, ನವಜಾತ ಶಿಶುವನ್ನೇ ಮೃಗಯಾಮಾಸ ನವಶಿಶುಂ ನವಯ. ಎಂಥ ಶಿಶು ಹುಟ್ಟಿದಾಕ್ಷಣ, ಹುಟ್ಟಿದ ಒಂದು 4-5 ದಿವಸದೊಳಗೆ ಇರ್ತಕ್ಕಂಥ ಶಿಶುಗಳನ್ನು ನೋಡಬೇಕಂತ ಹೊರಟಿದ್ದಾಳೆ. ಒಳ್ಳೆ ಸುಂದರನಾಗಿರ್ತಕ್ಕ ಭಗವಂತ ಹುಟ್ಟಿದಾಕ್ಷಣ ಅವನ ಆಶ್ಚರ್ಯ ಎಂಥದ್ದು ಅಂದರೆ ನೋಡ್ರಿ, ನಗನಗುತ್ತಾ ಹುಟ್ಟಿದ್ದಾನೆ ಭಗವಂತ. ಜಗತ್ತಿನ ಎಲ್ಲ ವಸ್ತುಗಳು ಒಳಗೊಳ್ತಾ ಹುಟ್ಟುತ್ತಾವೆ, ಆದರೆ ಭಗವಂತ ನಗನಗುತ್ತಾ ಹುಟ್ಟಿದಾಕ್ಷಣ ಏನು ಆಶ್ಚರ್ಯ. ಆ ಯಶೋದಾದೇವಿಗೆ ಆನಂದವಾಗಿದೆ, ಆಟ ಆಡಿಸ್ತಾ ಇದ್ದಾಳೆ, ಒಳ್ಳೆ ಉತ್ತಮವಾಗಿರ್ತಕ್ಕ ಕ್ಷೀರವನ್ನು ಪ್ರದಾನ ಮಾಡ್ತಾ ಇದ್ದಾಳೆ. ಆಗ ಇವಳು ಒಳ್ಳೆ ವೇಷವನ್ನು ಧಾರಣ ಮಾಡಿದ್ಲು. 18-19 ವರ್ಷದ ಹುಡುಗಿ, ಯಾರು ಪೂತನ ರಾಕ್ಷಸಿ, ಒಳ್ಳೆ ಉತ್ತಮವಾಗಿರ್ತಕ್ಕ ಪಯೋಧರ ಸ್ವೀಕಾರ ಮಾಡಿಕೊಂಡು ಯಶೋದಾದೇವಿಯನ್ನು ಭೇಟಿ ಆದ್ಲಂತಮ್ಮ, ನಾನು ಲಗ್ನ ಆಗಿದ್ದೀನಿ, ನಾನು ಒಂದು ಹುಡುಗನನ್ನು ಹಡೆದಿದ್ದೆ, ಶಿಶು ಸಂಜಾತಃ ಮೃತ ಏವ ಭವತ್. ಆ ಕೂಸು ಸತ್ತು ಹೋಗಿಬಿಡ್ತು, ಅದಕ್ಕೋಸ್ಕರ ನನ್ನ ಎದೆ ಹಾಲು ಬಿರಿತಾ ಇವೆ. ಅದಕ್ಕೆ ನೀನು ಹೂ ಅಂದರೆ ಇಂಥ ಉತ್ತಮನಾಗಿರ್ತಕ್ಕ ಶಿಶುವಿಗೆ, ದಷ್ಟಪುಷ್ಟನಾಗಿರ್ತಕ್ಕಂಥವನಿಗೆ ನನ್ನ ಹಾಲನ್ನು ಕೊಟ್ಟರೆ ನನಗೆ ಎದೆ ಭಾರ ಕಡಿಮೆ ಆಗ್ತದೆ ಅಂದಾಗ ನೋಡ್ರಿ ಎಷ್ಟು ಸ್ತ್ರೀಯರು ಎಷ್ಟು ಜಲ್ದಿ ನಂಬ್ತಾರಂತ. ಯಶೋದಾದೇವಿ ಅವಳ ಮಾತನ್ನು ನಂಬಿದ್ಲಂತೆ. ನೋಡ್ರಿ, ಸ್ತ್ರೀಯರು ಭಾಳ ಬೇಗ ನಂಬ್ತಾರೆ, ಎಲ್ಲ ವಿಷಯಗಳನ್ನು ಸಡನ್ನಾಗಿ ನಂಬಿಡ್ತಾರೆ. ಎದಕ್ಕೆ ಏನು ಅಂತ ಗೊತ್ತಾಗೋದಿಲ್ಲ, ವಿಮರ್ಶೆ ಮಾಡೋದೇ ಇಲ್ಲ. ಅವರಲ್ಲಿರ್ತಕ್ಕಂಥ ಒಂದು ಗುಣ, ನಂಬೇ ಬಿಟ್ಲು, ತಕ್ಷಣ ನಂಬೇ ಬಿಟ್ಲು, ಆಯಿತು ಅಂತ ಹೇಳಿದ್ಲು. ನೋಡಿ, ಇವೆಲ್ಲ ಒಂದು ಸಂಬಂಧ. ಅವ್ರ ಬಾಯಲ್ಲಿ ಮಾತು ನಿಂದಿರೋದಿಲ್ಲ, ಜಲ್ದಿ ಮಂದಿನೂ ನಂಬುತ್ತಾರೆ. ಇದು ಬಕಲಾದೇವಿಗೆ ಶುಕಾಚಾರ್ಯರು ಯಾರು ಮಹಾನುಭಾವರು ಬೃಹಸ್ಪತ್ಯಾಚಾರ ಕೊಟ್ಟಿರ್ತಕ್ಕಂಥ ಒಂದು ಶಾಪ ನೋಡಿ, ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತದೆ. ಆಯಿತು, ನಂಬೇ ಬಿಟ್ಲಾಕಿ, ನಂಬಿದ್ಲು. ಆಯಿತು ಅಮ್ಮ ತಗೋ ಶಿಶುವಿಗೆ ಕೊಡೋ ಹಾಲು ಅಂದಾಗ ಆಗ ಅವಳಂದು, ಓಹೋ ಇವನೇ ಕೃಷ್ಣನಿರಬಹುದು, ಇವನೇ ನಮ್ಮ ಕಂಸನನ್ನು ಸಂಹಾರ ಮಾಡ್ಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನಾಗಬೇಕು, ನಾನೇ ಸಂಹಾರ ಮಾಡಿಬಿಟ್ರೆ ಕೀರ್ತಿ ಬರ್ತದಲ್ಲ ಅಂದ್ಲು. ನೋಡಿ, ಭಗವಂತನನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ರಕ್ಷಣೆ ಅಂದ್ರೇನು? ಜ್ಞಾನದಿಂದ ಭಗವಂತನನ್ನು ಉಪಾಸನೆ ಮಾಡೋದೇ ರಕ್ಷಣೆ. ಭಗವಂತ ಇದ್ದಾನೆ ಎಂಬುದೇ ರಕ್ಷಣೆ, ಮತ್ತೇನು ಬೇರೆ ರಕ್ಷಣೆ ಅಲ್ಲ. ಭಗವಂತನ ರಕ್ಷಣೆ ನಾವೇನು ಮಾಡ್ತೀವಿ ಅಂದರೆ ಭಗವಂತನನ್ನು ನಮ್ಮಲ್ಲಿ ರಕ್ಷಣೆ ಮಾಡ್ಕೊಂಬುದು, ಅವನ ಅಸ್ತಿತ್ವವನ್ನು ಸದಾ ಅಸ್ತಿತ್ವದ ಚಿಂತನೆಯನ್ನು ಮಾಡೋದೇ ಭಗವಂತನ ರಕ್ಷಣೆ, ಮತ್ತೇನೂ ಅಲ್ಲ. ಅವನೇನು ರಕ್ಷಣೆ ಮಾಡ್ತೀವಿ? ಜಗತ್ಪಾಲಕನಾಗಿರ್ತಕ್ಕ ಭಗವಂತನನ್ನು ನಾವು ರಕ್ಷಣೆ ಮಾಡ್ಲಿಕ್ಕಾಗ್ತದೇನು? ಮತ್ತು ಮಾಡ್ತೀವಲ್ರಿ ಅಂದರೆ ಉಪಲಕ್ಷಣೆಯ ಔಪಚಾರಿಕವಾಗಿ ನಮ್ಮಲ್ಲಿ ಭಗವಂತಿದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದೇ ಯೋ ನ ಪಿತಾ ಚ ನಿತಾ ಯೋ ವಿಧಾತ, ಇದೇ ರಕ್ಷಣೆ, ಮತ್ತೇನು ಬೇರೆ ರಕ್ಷಣೆ ಅಲ್ಲ. ಭಗವಂತ ನಿನ್ನ ಪಾಲಕರು ಯಾರು ಅಂತ ನಾರದರು ಕೇಳಿದರು ಒಂದು ದಿವಸ. ಅಲ್ಲೋ, ಜಗತ್ತಿನಲ್ಲಿ ನೀ ಎಲ್ಲ ರಕ್ಷಣೆ ಮಾಡ್ತೀಯಪ್ಪ, ನಿನ್ನ ರಕ್ಷಣೆ ಮಾಡೋರು ಯಾರು?
ಅದಕ್ಕೆ ಹೇಳಿದ ಜ್ಞಾನಿನಾಂ ಪರಿಪಾಲಯಂತಿ ಮಾಂ ಸದಾ. ನನ್ನನ್ನು ಜ್ಞಾನಿಗಳೇ ರಕ್ಷಣೆ ಮಾಡ್ತಾರೆ ಹೊರತು ನಾನೇನು ರಕ್ಷಣೆ ಆಗ್ತೀನಪ್ಪ. ಅವರೆಲ್ಲ ದೇವರಿದ್ದಾನೆ ಅಂದ್ರೆ ಅರ್ಘ್ಯ ಪಾದ್ಯ ಆಚಮನ ಹಾಲು ನೈವೇದ್ಯ ಭಜನಿ ಉಪನ್ಯಾಸ ಇವೆಲ್ಲವೂ ನಾನಿದ್ದಾನೆ ಅಂದರೆ ತಾನೇ ಅಲ್ಲ. ನನ್ನನ್ನು ಒಲಿಸಿಕೊಳ್ಳೋಕ್ಕೆ ಅವರು ಯಾವ ರೀತಿ ಪ್ರಯತ್ನ ಪಡ್ತಾರೋ ಅದನ್ನು ಅಸ್ತಿತ್ವ ಜ್ಞಾನವನ್ನು ಜಗತ್ತಿಗೆ ಕೊಡತಕ್ಕವ್ರು ಯಾರು? ಜ್ಞಾನಿಗಳೇ, ಬ್ರಾಹ್ಮಣರು. ಬ್ರಾಹ್ಮಣರು ಅಂದರೆ ಎಲ್ಲರೂ ಬ್ರಾಹ್ಮಣರು ಅಂತಲ್ಲ. ಯಾರು ಬ್ರಹ್ಮಣಿ ಅಣತೀತಿ ಬ್ರಾಹ್ಮಣ, ಯಾರು ಭಗವಂತನನ್ನು ತಿಳಿತಾರೋ ಅವನೇ ಬ್ರಾಹ್ಮಣನಾಗ್ತಾನೆ. ಆದ್ದರಿಂದ ತಿಳಿಯೋ ಪ್ರಯತ್ನ ಮಾಡಬೇಕು, ಅವನು ಬ್ರಾಹ್ಮಣನಾಗಿ ಹೋಗ್ತಾನೆ. ಮಾನಸಿಕ ಬ್ರಾಹ್ಮಣ, ದೈಹಿಕ ಬ್ರಾಹ್ಮಣ ಬೇರೆ, ಮಾನಸಿಕ ಬ್ರಾಹ್ಮಣ ಬೇರೆ. ದೇಹದಿಂದ ಹುಟ್ಟಿರ್ತಕ್ಕಂಥವ್ರು ಇವರು ಬ್ರಾಹ್ಮಣರು ಬೇರೆ. ಸದಾ ಕಾಲದಲ್ಲಿ ನೀವು ಜ್ಞಾನಿಗಳಾದರೆ ನೀವು ಬ್ರಾಹ್ಮಣರೇ ಆಗ್ತೀರಿ. ಇಂಥ ವಿಲಕ್ಷಣವಾದ ಬ್ರಹ್ಮಣಿ ನಪುಂಸಕಲಿಂಗ, ಅಲ್ಲಿ ಬ್ರಹ್ಮ ಎಂಬ ಶಬ್ದ ಪುಲ್ಲಿಂಗದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಹೋಗ್ತದೆ. ಬ್ರಹ್ಮಣಿ ಅಂತಕ್ಕಂಥ ಶಬ್ದ ಏನದಲ್ಲ, ಇದು ನಪುಂಸಕ ಶಬ್ದ ವಾಚ್ಯರಾಗಿರ್ತಕ್ಕವನು ಶ್ರೀಮನ್ನಾರಾಯಣ ಶ್ರೀಹರಿ. ಚರತಿ ಗತಿಭಕ್ಷಣಯೋ, ಅವನನ್ನು ಯಾರು ತಿಳಿತಾರೋ ಅವನೇ ಬ್ರಾಹ್ಮಣ. ಅಂತಹ ಬ್ರಾಹ್ಮಣ ಅಂಥವರು ಉಪಾಸನೆ ಮಾಡ್ತಕ್ಕಂಥವ್ರು ಆಗಬೇಕೇ ಹೊರತು ಯಾರ್ಯಾರೋ ಮಾಡ್ತಕ್ಕಂಥದ್ದಲ್ಲ. ಉಪಾಸನೆ ಮಾಡುವ ಕ್ರಮ ಅಂತಕ್ಕಂಥದ್ದು ವಿಶೇಷವಾದ್ದು. ಆ ರೀತಿ ಆಗ ನೋಡ್ರಿ, ಭಗವಂತನಿಗೆ ಅವನನ್ನು ಕೊಲ್ಲಬೇಕು ಅಂತ ಹೊರಟವಳಿಗೆ ಕೊಲ್ಲೇ ಬಿಟ್ಲು. ಭಗವಂತ ಕೊಲ್ತಾನೆ. ಭಗವಂತನನ್ನು ರಕ್ಷಣೆ ಮಾಡಬೇಕು ಅಂತ ನಾವು ಹೊರಟ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನೋಡ್ರಿ, ಇದೇ ಧರ್ಮ. ಧರ್ಮ ಅಂಬದೇನು? ಧರ್ಮ ಅಂತಕ್ಕಂಥ ಡೆಫಿನೇಷನ್ನು ಯಾರು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಧರ್ಮ ಎಂಬ ಡೆಫಿನೇಷನ್ ತೊಗೊಳ್ರಿ, ನೋಡ್ರಿ ಎಷ್ಟು ಸಮಂಜಸವಾಗಿದೆ. ನಾವು ಮಾಡುವ ಧರ್ಮ ಇನ್ನೊಬ್ಬರಿಗೆ ಹಿಂಸೆ ಆಗಬಾರ್ದು, ನಮಗೆ ಹಿಂಸೆ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ಹಿಂಸೆ ಆಗಬಾರ್ದು, ಸ್ವಯಂ ನಮಗೆ ಹಿಂಸೆ ಆಗಬಾರ್ದು. ನಾವು ಯಾರನ್ನು ಉಪಾಸನೆ ಮಾಡ್ಲಿಕ್ಕೆ ಹೊರಟಿವೋ ಅವರು ಹಿಂದಿನವರಿಗೆ ಪ್ರತ್ಯಕ್ಷ ಆಗಿರಬೇಕು, ಗೋಚರಿಸಿರಬೇಕು, ಅದರಿಂದ ಫಲವನ್ನು ಹೊಂದಿರಬೇಕು. ಮುಂದೆ ನಾವು ಫಲವನ್ನು ಹೊಂದಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಇಲ್ಲರಿ ಅವ್ರು ಹೇಳ್ಯಾರ ನಾವು ಮಾಡ್ತೀವಿ, ಇವ್ರು ಹೇಳ್ಯಾರ ನಾವು ಮಾಡ್ತೀವಿ ಅಂದರೆ ಅದು ಧರ್ಮ ಆಗೋದಿಲ್ಲ. ಪರರಿಗೆ ಹಿಂಸೆ ಆಗಬಾರದು, ಸ್ವಯಂ ನಮಗೂ ಹಿಂಸೆ ಆಗಬಾರದು. ಮತ್ತು ನಾವು ಉಪಾಸನೆ ಮಾಡತಕ್ಕ ಅಧಿದೇವತಾ ಅಂತ ಏನಿದ್ದಾನ ಅವನು ನಮಗೆ ಪ್ರತ್ಯಕ್ಷನಾಗಿರಬೇಕು, ಹಿಂದಿನವ್ರಿಗೆ ಕಂಡಿರಬೇಕು, ನಮಗೂ ಕಾಣಿಸ್ಬೇಕು, ಮುಂದಿನವರಿಗೂ ಕಾಣಬೇಕು. ಅವನು ಶಶ್ವತೇಕ ಪ್ರಕಾರವಾಗಿ ಅವಿಚ್ಛಿನ್ನನಾಗಿದ್ದ ಅಂದರೆ ಮಾತ್ರ ಈ ಧರ್ಮ ಅಂಬುದು ಕೊಡುತ್ತದೆ. ಅಂಥ ಧರ್ಮ ಭಗವಂತನ ಧರ್ಮ. ಅವನೇ ಧರ್ಮೋ ರಕ್ಷತಿ ರಕ್ಷತಃ. ಧರ್ಮ ಅಂದ್ರೇನು? ಧಾರ ಇತೀತಿ ಧರ್ಮ. ಜಗತ್ತನ್ನು ಬ್ರಹ್ಮಾಂಡವನ್ನು ಧಾರಣ ಮಾಡಿ ಜೀವರಾಶಿಗಳನ್ನು ಧಾರಣ ಮಾಡತಕ್ಕಂಥವನು ಯಾವನಿದ್ದಾನೋ ಅವನೇ ಧರ್ಮ, ಅವನೇ ಧರ್ಮಿಷ್ಠ. ಅದಕ್ಕೆ ನಾವು ಧರ್ಮವುಳ್ಳವರಾಗಬೇಕು. ಧರ್ಮ ಅಂಬೋದು ಧರ್ಮ, ಇದು ಒಂದು ಧರ್ಮ. ಧರ್ಮಿ, ಧರ್ಮ ಉಳ್ಳವನೇ. ಧರ್ಮ ಯಸ್ಯಾಸ್ತೀತಿ ಧರ್ಮಿ. ನಾವು ಧರ್ಮಿ ಆಗಬೇಕೇ ಹೊರತು ನಾವು ಧರ್ಮಿಗಳಾಗಬೇಕಪ್ಪ, ಧಾರ್ಮಿಕರಾಗಬೇಕು. ಹಾಗೆ ಭಗವಂತನನ್ನು ಕೊಲ್ಲಬೇಕು ಅಂತ ಹೊರಟಲು, ಭಗವಂತ ಅವಳನ್ನು ಸಂಹಾರ ಮಾಡಿದ. ನಾವು ಜಗತ್ತೆಲ್ಲ ಸುಳ್ಳು ಅಂತ ಹೇಳಕ್ಕೆ ಹೊರಡ್ತೀವಿ, ನಾವು ಸುಳ್ಳಾಗ್ಬಿಡ್ತೀವಿ. ಎಲ್ಲ ಸುಳ್ಳು ಅಂದರೆ ನಾವು ಸುಳ್ಳೇ, ಎಲ್ಲವೂ ಸತ್ಯ ಅಂದರೆ ನಾವು ಸತ್ಯ. ನೋಡಿ ಹೇಗೆ ಈ ರೀತಿ ಆ ಭಗವಂತನನ್ನು ಸ್ತನಗಳಿಂದ ಹಾಲನ್ನು ಕುಡಿಸ್ತಾ ಇದ್ದಾಳೆ. ಭಗವಂತಂದ ನೀನು ಮೆರೆದದ್ದು ಇರುವುದು ನಿನ್ನ ಗರ್ವ, ನಿನ್ನಲ್ಲಿ ವಿಷ ಇದೆ ಅಂತ ಅಂಬೋ ತಾನೆ. ಅಷ್ಟೇ ಅಲ್ಲ, ನಿನ್ನಲ್ಲಿರೋದು ವಿಷ ಇದೆ ಅಂತ ನೀನು ಮೆರಿತಾ ಇದ್ದಿ. ಆ ವಿಷನೇ ಕಳೆದು ಬಿಟ್ಟರೆ ನಿರ್ವೀರ್ಯ ಆಗಿ ಹೋಗ್ತದೆ. ನೋಡಿ, ಚೋಳು ಹಾವುಗಳು ಇವತ್ತೆಲ್ಲ ನಮ್ಮನ್ನು ಮೆರಿತಾವ, ನಮ್ಮನ್ನು ಅಂಜಿಸ್ತಾವ. ಎದರಿಂದ? ಅದರಲ್ಲಿರುವ ವಿಷದಿಂದ. ಆ ವಿಷವನ್ನು ತೆಗೆದು ಬಿಟ್ಟರೆ ಆ ಎರಡು ಹಲ್ಲಿನೊಳಗೆ ವಿಷ ಇರ್ತದೆ ಹಾವಿನಲ್ಲಿ. ತಕ್ಷಕಸ್ಯ ಶಿರಃ. ನೋಡ್ರಿ, ತಕ್ಷಕನಿಗೆ ಇರತಕ್ಕಂಥ ದಂತಸ್ಯ ತಕ್ಷಕ. ಆ ದಂತನಿಗೆ ಸಂಬಂಧವಾದ ಯಾವುದು? ತಕ್ಷಕನಿಗಿರೋದು ವಿಷ ಹಲ್ಲಿನಲ್ಲಿ, ಚೋಳಿಗಿರೋದು ಪುಚ್ಛ ಭಾಗದಲ್ಲಿ. ಭಕ್ಷಕಸ್ಯ ನೊಣಕ ತಲೆ ಮೇಲೆ ಇರ್ತದೆ ವಿಷ. ಅದನ್ನು ಮೇಲಿಂದ ತೆಗೆದುಬಿಟ್ರೆ ಮುಗಿದೋತು. ಯಾವ ಹಾವು ಏನೂ ಮಾಡೋದಿಲ್ಲ, ಚೋಳು ಏನೂ ಮಾಡೋದಿಲ್ಲ. ನೋಡ್ರಿ ಎಂಥ ವಿಚಿತ್ರದ. ಆದರೆ ದುರ್ಜನಂ ಸರ್ವಾಂಗ ವಿಷಂ. ದುರ್ಜನರಿಗೆ ಮಾತ್ರ ಸರ್ವಾಂಗವಾದ ವಿಷ ಇರ್ತದೆ. ಅದಕ್ಕೆ ಭಾಳ ಎಚ್ಚರಿಕೆ ಇರಬೇಕು. ಒಂದೊಂದು ಪ್ರಾಣಿಗಳನ್ನು ಗೆಲ್ಲಬಹುದು, ಮನುಷ್ಯರನ್ನು ಗೆಲ್ಲೋದಾಗೋದಿಲ್ಲ. ಮನುಷ್ಯರನ್ನು ನಾವು ಗೆಲ್ಲಬೇಕಾದ್ರೆ ಭಾಳ ಪರೀಕ್ಷೆಗಾದೇಗ್ಯಂ, ಭಾಳ ಪರೀಕ್ಷೆ ಮಾಡಬೇಕು ಅವ್ರನ್ನ. ಅವರ ಗುಣಗಳ ಅಭಿವ್ಯಕ್ತಿ ಆಗೋ ತನಕ ನಾವು ಅವ್ರನ್ನ ಪರೀಕ್ಷೆ ಮಾಡಿ 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 ಆಮೇಲೆ ಅವ್ರನ್ನ ಗ್ರಹಣ ಮಾಡಬೇಕು. ಎಲ್ಲ ವಿಷಯಗಳಲ್ಲಿ, ವ್ಯವಹಾರದಲ್ಲಿ, ಗುರುತ್ವದಲ್ಲಿ, ಎಲ್ಲ ವಿಷಯಗಳಲ್ಲಿ ನಾವು
ಮನುಷ್ಯರನ್ನು ಬಹಳ ತೂಕ ಮಾಡ್ರಿ ಅಂತ ಶಾಸ್ತ್ರ ಹೇಳುತ್ತದೆ. ಅದರಂತೆ ಆ ಸಂಪೂರ್ಣವಾದ ವಿಷವನ್ನು ಗ್ರಹಣ ಮಾಡಿದ್ದಾನೆ ಮಹಾನುಭಾವ ಕೃಷ್ಣ. ಯಾವಾಗ ವಿಷ ಹೋತೋ ಸಮಸ್ತವಾಗಿರ್ತಕ್ಕಂಥ ಅವಳ ದೇಹದ ಶಕ್ತಿ ಕುಂದಿ ಹೋಗಿ ಬಿಡಿತು. ಭಗವಂತ ಸ್ತನಗಳನ್ನು ಬಿಡಲೇ ಇಲ್ಲ. ನೋಡ್ತಾಳೆ, ಒಂದು ಸ್ತನದಲ್ಲಿ ಅವನು ಬಾಯಿದೆ ಅಂತ ನೋಡ್ತಾಳೆ, ಎರಡೂ ಸ್ತನಗಳಲ್ಲಿ ಅವನು ಬಾಯಿದೆ. ಆಶ್ಚರ್ಯಪಟ್ಲಾಕಿ. ಹಬ್ಬ ಅಂದ್ಲು. ಅಲ್ಲೋ, ಎಲ್ಲಾದರೂ ಒಂದು ಕೂಸು ಒಂದೇ ಸ್ಥಾನದಲ್ಲಿ ಹಾಲು ಕುಡಿಯೋದನ್ನು ಕಂಡಿದ್ದೀನಿ ನಾನು, ಇದೇನು ವಿಚಿತ್ರ ಅಂದ್ಲು. ಭಗವಂತಂದ, ಎರಡೂ ಸ್ತನಗಳಿಂದ ನಿನ್ನ ದ್ವಾರ ಎಲ್ಲಿ ಬರ್ತದೆ ನಿನ್ನ ವಿಷ, ಯಾವ ದ್ವಾರದಲ್ಲಿ ಬರ್ತೋ ಅದನ್ನೇ ಹಿಡಿದು ಎಳೆದಿದ್ದಾನೆ. ಆಕರ್ಷ ಎಂತಿ ಸ್ತನ. ಎಂಥ ವಿಲಕ್ಷಣವಾಗಿ ದೇಹವೆಲ್ಲ ಬಿದ್ದು ಹೋಗಿಬಿಡ್ತು. ಯಾವಾಗ ವಿಷ ಹೋತೋ ಚೀತ್ಕಾರ ಮಾಡಿದ್ದಾಳೆ, ಒದರಿದ್ದಾಳೆ, ಚೀರಿದ್ದಾಳೆ. ದೈತ್ಯರಿಗೆ, ದೇವತೆಗಳಿಗೆ ತಮ್ಮ ಉತ್ಕ್ರಮಣ ಕಾಲದಲ್ಲಿ ತಮ್ಮ ಮೂಲ ರೂಪವನ್ನು ತಗೋತಾರೆ. ಅದೊಂದು ರಾಕ್ಷಸಿ. ಅದು ಆವಿಷ್ಟಳಾಗಿದ್ಲು ಅಷ್ಟೇ ಗಂಧರ್ವಳು. ನೋಡ್ರಿ, ಕೊಡಬೇಕು ಅಂತಕ್ಕ ಬುದ್ಧಿ ಬಂತು, ಭಗವಂತನಿಗೆ ಹಾಲನ್ನು ಕೊಡಬೇಕು ಅಂತ ಬಂತು. ಉತ್ತಮಳಾಗಿರ್ತಕ್ಕಂಥ ಆ ಗಂಧರ್ವಳು ಉದ್ಧಾರವನ್ನು ಹೊಂದಿದ್ಲು. ನೋಡು, ಕೊಡುವ ಮನಸ್ಸು ಬಂತು ಯಾರಿಗೆ? ಪೂತನಾಗ. ಅಲ್ಲಿ ಒಳಗೆ ಎರಡು ಜೀವದ್ವಯ ಆವೇಶ. ಆ ಗಂಧರ್ವಳು ಯಾವಾಗ ಅಲ್ಲಿ ಬಂತೋ ನೋಡ್ರಿ, ಅದಕ್ಕೆ ಸದ್ಗತಿ ಆಯ್ತು. ಕೊಡಬೇಕು ಅಂತ ಬಂದಾಗ ನೋಡ್ರಿ ಆಶ್ಚರ್ಯ, ಎಂಥ ವಿಲಕ್ಷಣವಾದ ಆಶ್ಚರ್ಯ. ಕೊಡಬೇಕು ಅಂತ ಬಂದಾಗ ಉದ್ಧಾರ ಆಯಿತು. ಕೊಟ್ಟದ್ದು ಯಾವುದು ನೋಡ್ರಿ, ಅದು ಅಧಃಪತನಕ್ಕೆ ಕಾರಣ ಆಯಿತು. ನಮ್ಮ ಜೀವನದಲ್ಲಿಯೂ ಹಾಗೆ ಜ್ಞಾನಿಗಳಿಗೆ, ದೊಡ್ಡವರಿಗೆ ಕೊಡಬೇಕು ಅಂತ ಬರ್ತೀವಿ, ಕೊಡುವುದರಲ್ಲಿ ವ್ಯತ್ಯಾಸ ಮಾಡಿಬಿಡ್ತೀವಿ, ಅನರ್ಥವನ್ನು ಹೊಂದುತ್ತೀವಿ. ಕೊಡಬೇಕು ಅಂದೋದಕ್ಕೆ ಭಗವಂತ ಪುಣ್ಯ ಕೊಡ್ತಾನೆ. ಮನೆಯಿಂದ ಒಂದು ವಸ್ತುವನ್ನು ತರಬೇಕು, ತಂದು ದಾನ ಕೊಡಬೇಕು ಅಂತ ಇಟ್ಕೊಂಡಿರ್ತೀವಿ. ಆದರೂ ಕೊಡೋ ಕಾಲದಲ್ಲಿ ಮನಸ್ಸು ವ್ಯಗ್ರವಾದರೆ, ವಿಕಲ್ಪವಾದರೆ ಏನಾಗ್ತದೆ ಅವಸ್ಥೆ ನೋಡಿರಿ. ಪೂತನಾನ ಯಾವ ರೀತಿ ಅವಸ್ಥೆವಾಗಿದೆಯೋ ಪೂತನಾನಂತೆ ವ್ಯವಸ್ಥೆ ಆಗ್ತದೆ. ಅಲ್ಲಿ ಆದದ್ದು ಸದ್ಗತಿ ಯಾರಿಗೆ? ಆ ಗಂಧರ್ವಳಿಗೆ. ನೋಡಿರಿ, ಇಲ್ಲಿ ದುರ್ಗತಿ ಆದದ್ದು ಯಾರಿಗೆ? ಪೂತನಾಗ. ನೋಡಿ, ದೊಡ್ಡ ದೇಹ ಬಿತ್ತಂತೆ, ಅದ್ಭುತವಾದ ದೇಹ. 1 ಮೈಲು 2 ಮೈಲು 36 ಯೋಜನೆ ಅಂತಾರೆ. ಎಂಥ ವಿಲಕ್ಷಣವಾದ್ದು. ಅಷ್ಟು ದೊಡ್ಡ ದೇಹ ಬಿದ್ದರೆ ಏನು ನೋಡ್ರಿ, ಹೇಗೆ ದಹನ ಮಾಡೋದು? ಕೃಷ್ಣ ಆಗಿ ಎದೆ ಮೇಲೆ ಕುಣಿದಾಡ್ತಾ ಇದ್ದಾನೆ, ಆನಂದವಾಗಿ ನಗ್ತಾ ಇದ್ದಾನೆ, ಉರುಳಾಡ್ತಾ ಇದ್ದಾನೆ ಆಗಿ ದೇಹದ ಮೇಲೆ. ಎಲ್ಲರೂ ಗಾಬರಿ ಆದರು. ಅಯ್ಯೋ, ಇದೇನು ಶಬ್ದ, ಇದೇನು ಬಿತ್ತು ದೇಹ ಅಂತ ನೋಡ್ತಾರೆ. ಆಗ ಮಹಾನುಭಾವ ಬಂದ. ಯಾರು? ನಂದಗೋಪ ಬಂದಿದ್ದಾನೆ. ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾನೆ. ಆ ಪೂತನ ಎದೆ ಮೇಲಿದ್ದಾನೆ. ಪೂತನ ಎಷ್ಟು ಎತ್ತರ ಇದ್ಲು ಅಂದರೆ ನೋಡ್ರಿ, 30-40 ಫೀಟ್ ಎತ್ತರ ಇದ್ಲಂತೆ ಆ ದೇಹ. 30-40 ಫೀಟ್ ಅಂದರೆ ಏನು ಆಶ್ಚರ್ಯ. ಹೇಗೆ ಕೃಷ್ಣನ ಇಳಿಸೋದು ಅಂತ ದೊಡ್ಡ ನಿಚ್ಚಣಿಕೆ ಕಟ್ಟಿದ್ರಂತೆ. ಆಗಿನ ಏಣಿ ಅಂತ ಕರೀತಾರೆ. ಏಣಿಗಳನ್ನು ಕಟ್ಟಿ ಅದ್ರ ಮೇಲೆ ಇಟ್ಟು ಆ ಕೃಷ್ಣನನ್ನು ಕೆಳಗೆ ತಂದ್ರಂತೆ. ನೋಡಿ, ಆಗ ಯಶೋಧ ನಂದಗೋಪ ಪರಿತಪಿಸಿದ್ದಾರೆ. ಅಯ್ಯೋ, ನಾನು ಎಂಥ ಬಂದವರಿಗೆಲ್ಲ ನನ್ನ ಮಗನಿಗೆ ಹಾಲು ಕೊಡು ಅಂತ ಕೊಟ್ಟೆಲ್ಲ, ನಂದೆಂಥ ತಪ್ಪು ಅಂದ್ಲಾಕಿ. ನೋಡ್ರಿ, ಇದರಿಂದ ಒಂದು ಸಂದೇಶ ಕೊಡ್ತದೆ ಭಾಗವತ. ಭಾಳ ಎಚ್ಚರದಿಂದಿರಬೇಕು. ಯಾವತ್ತಿಗೂ ಹಾಲನ್ನು ಕುಡಿಸ್ತಕ್ಕಂಥದ್ದು ಏನದಲ್ಲ, ಆ ಹಾಲಿನಲ್ಲಿಯೂ ಒಂದು ವಿಶೇಷವಾದ ಗುಣ ಇದೆ. ತಾಯಿ ಹಾಲನ್ನು ಕುಡಿದಿರ್ತಕ್ಕಂಥವ್ರು ತಾಯಿಯ ತಂದೆಗಳ ಸ್ವಭಾವವನ್ನು ಹೊಂದುತ್ತಾರೆ. ಪರಕೀಯರ ಹಾಲನ್ನು ಕುಡಿದಿರ್ತಕ್ಕಂಥವ್ರು ಹಾಲೇ ಬೇರೆ ಆಗ್ತಾರೆ. ಹಾಲಿಲ್ಲ ಅಂದರೆ ವಿಚಾರ ಬೇರೆ. ಎಷ್ಟೋ ಮಂದಿ ಜ್ಞಾನಿಗಳಿಗೆ ಪರಕೀಯರ ಹಾಲನ್ನು ಕುಡಿಸಿರ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಉಂಟು. ಅದು ಬೇರೆ, ಅದು ಚೇತನತ್ವ. ಹಾಲಿನಲ್ಲಿಯೂ ಕೂಡ ಒಂದು ದುರ್ಗುಣ ಅಂತಕ್ಕಂಥದ್ದು ಇರ್ತದೆ ಎಂಬುದನ್ನು ತಾಯಿಯಂದರು ಭಾಳ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು. ಒಂದು ಮಂದಿ ನಂದಗೋಪ ಆ ಯಶೋಧಾದೇವಿಗೆ ಭರ್ತ್ಸನ ಮಾಡಿದ್ದಾನೆ, ಬೈದಿದ್ದಾನಂತೆ. ಯಾಕೆ ಕೊಡಲಿಲ್ಲ, ನನಗೆ ಗೊತ್ತಾಗಲಿಲ್ಲ, ಕೊಟ್ಟಿನಿಂದ ಆಯಿತು ಅಂಥೇಳಿ ಆ ಕೃಷ್ಣನನ್ನು ಎತ್ತಿಕೊಂಡು ಬಂದು ಆಮೇಲೆ ಮಂತ್ರಪೂತ ಇವ ಸರ್ವ ಅನೇಕ ಮಂತ್ರಗಳಿಂದ ತಾಯ್ತ ಕಟ್ಟಿಸಿದ್ರಂತೆ. ನೋಡ್ರಿ, ಆಗಿನ ಕಾಲದಲ್ಲಿ ತಾಯ್ತ ಕಟ್ಟಿಸೋದು ಈಗಿನೂ ಅದ. ತಾಯ್ತ ಎಲ್ಲವೂ ಕಟ್ಟಿಗೆತಾವೆ. ಇಡೀ ಊರಾಗಿನ ತಾಯ್ತೆಲ್ಲ ಕಟ್ಟಿಗೆಂಬರ್ತಾವೆ. ಆ ತಾಯ್ತದ ಮಹತ್ವ ಗೊತ್ತಿಲ್ಲ, ಅದರ ಜ್ಞಾನ ಇಲ್ಲ. ಯಾವ ದೇವರು, ಎಲ್ಲ ದೇವರು ತಾಯ್ತ ಕಟ್ಟಿಕೊಂಡ್ರೆ ದೇವ್ರು ಹೆಂಗೆ ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬರ ಮೇಲೆ ವಿಶ್ವಾಸ ಇದ್ದರೆ ಭಗವಂತ ರಕ್ಷಣೆ ಮಾಡ್ತಾನೆ. ಮಂತ್ರೇ ತೀರ್ಥೇ ದ್ವಿಜೇ ಚೈವ ದೈವಜ್ಞೇ ಭೇಷಜೇ ಗುರು ಯಾದೃಶಿ ಭಾವನಾ ಸಿದ್ಧಿರ್ಭವತಿ ತಾದೃಶಿ. ಅದರ ಮೇಲೆ ಅವರಿಗೂ ವಿಶ್ವಾಸ ಇಲ್ಲ, ಇವರಿಗೂ ವಿಶ್ವಾಸ ಇಲ್ಲ. ದುಡ್ಡಿಗಾಗಿ ಯಂತ್ರ ಮಾಡತಕ್ಕವರು, ದುಡ್ಡಿಗಾಗಿ ಕೊಡ್ತಕ್ಕವರು, ಅದ್ರ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ. ಅವನು ದುಡ್ಡು ಇರೋ ತನಕ ಕೆಲಸ ಮಾಡ್ತದೆ. ಆ ದುಡ್ಡಿನ ಪರಿಸಮಾಪ್ತಿ ಮುಗೀತು, ಅದರ ಅರ್ಥ ಮುಗೀತು, ಮುಗಿದೋತು. ಕೃಷ್ಣ ಅರ್ಪಣ ವಸ್ತು.
ಅದಕ್ಕೋಸ್ಕರ ಆ ಕಾಲದಲ್ಲಿ ವಿಲಕ್ಷಣವಾಗಿರ್ತಕ್ಕಂಥ ವ್ಯಾಪಾರ ನಡೀತು. ಆಕೆ ದೇಹ ದಹನ ಮಾಡಿದ್ರಂತೆ. ಸುಗಂಧ ವಾಸನೆ ಇಡೀ ಊರಾಗಿನ ಕಟ್ಟಿಗೆಲ್ಲ ಹೊತ್ಕೊಂಬಂದರು ಆಕೆ ದಹನ ಮಾಡಲಿಕ್ಕೆ. ಎಲ್ಲ ಸುಟ್ಟು ಹೋತು, ದೇಹ ಸುಡಿತು, ಒಳ್ಳೆ ಸುಗಂಧ ವಾಸನೆ ಬಂತು. ಯಾಕೆಂದರೆ ಗಂಧರ್ವರ ಸ್ಪರ್ಶವಾಗಿದ್ದರಿಂದ, ಕೃಷ್ಣನ ಅಂಗಸಂಗದಿಂದ ಆ ದೈತ್ಯ ದೇಹಕ್ಕೂ ವಿಲಕ್ಷಣವಾಗಿರ್ತಕ್ಕ ಸುಗಂಧತ್ವ ಸಿದ್ಧಿ ಆಯಿತು. ಅಂದರೆ ಭಗವಂತನ ಭಕ್ತರು ಅಂತಿದ್ದಾರಲ್ಲ, ಭಗವಂತನ ಧ್ಯಾನ ಮಾಡತಕ್ಕವರು, ಅವರ ಸಂಪರ್ಕದಿಂದ ನಮ್ಮ ಜೀವನವೂ ಸುಗಂಧವಾಗ್ತದೆ ಎಂಬುದು ಒಂದು ಪೂತನ ನಿದರ್ಶನದಿಂದ ಗೊತ್ತಾಗ್ತದೆ. ಅದಕ್ಕೆ ದೊಡ್ಡವರು ಜ್ಞಾನಿಗಳ ಸಂಪರ್ಕ ವಿಶೇಷವಾದ ಫಲವನ್ನು ಹೊಂದುತ್ತದೆ. ಅವರ ಸಂಪರ್ಕ, ಅವರ ದರ್ಶನ, ಆ ದರ್ಶನದಿಂದಲೇ ನಮ್ಮ ಅನೇಕ ಪಾಪಗಳು ಹೋಗ್ತಾವೆ. ನಮ್ಮ ದೇಹ ಉತ್ತಮವಾದ ದೇಹ ಆಗ್ತದೆ. ನೋಡ್ರಿ, ನಾರದರ ಇತಿಹಾಸದಲ್ಲಿ ನಾವು ಕೇಳ್ತಾ ಇದ್ದೀವಿ, ನಾರದರು ದಾಸೀಪುತ್ರರಾದಾಗ ಎಂತಹ ವಿಲಕ್ಷಣವಾದ ಜೀವನವನ್ನು ನಾವೆಲ್ಲ ಇತಿಹಾಸ ಪುರಾಣಗಳಲ್ಲಿ ಅನೇಕರಿಂದ ತಿಳ್ಕೊಂಡಿದ್ದೀವಿ. ಅಷ್ಟು ತಿಳ್ಕೊಂಡ್ರೆ ಸಾಕು, ನಾವು ಉದ್ಧಾರವನ್ನು ಹೊಂದುತ್ತೀವಿ. ಇಂಥ ವಿಲಕ್ಷಣವಾದ ಭಗವಂತನ ವ್ಯಾಪಾರ. ಆ ನಂತರದಲ್ಲಿ ಮುಂದೆ ಬರ್ತಕ್ಕವನೇ ಶಕಟಾಸುರ ಅಂತ ಸಂಹಾರ ಆಯಿತು. ಯಾವಾಗ ಪೂತನ ಮೃತಳಾದ್ಲೋ ಕಂಸನಿಗೆ ಭಯಂಕರವಾದ ಭೀತಿ ಪ್ರಾರಂಭವಾಯಿತು. ಯಾವ ಪೂತನ ಒಬ್ಬವಳೇ ನನ್ನ ರಕ್ಷಣೆ ಮಾಡ್ತಾಳೆ ಅಂತ ಇಟ್ಕೊಂಡಿದ್ದೆ, ಓಹೋ ಅದು ಆಗದೇ ಇರತಕ್ಕಂಥ ಕೆಲಸ ಅಂಥೇಳಿ ನಂತರದಲ್ಲಿ ಆ ಶಕಟಾಸುರ ಅಂತ ಎರಡನೇ ದೈತ್ಯ. ಹರಿವಂಶದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಶಕಟಾಸುರ ಬರ್ತಾನೆ, ಬಂಡಿಯಲ್ಲಿ ಅಡಿಗೆ ಕೊಡ್ತಾನೆ, ಕೃಷ್ಣನನ್ನು ಹೆಂಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ. ನೋಡ್ರಿ, ಒಂದು ಬಾರಿ ನಮಗೆ ಪ್ರಯತ್ನದಲ್ಲಿ ವಿಫಲವಾಗಿದೆ, ನಾವಲ್ಲಿ ಹೋಗಬಾರ್ದು, ಇದು ದೈವ ಸಂಕಲ್ಪ ಅಂಬೋದು ದೈತ್ಯರಿಗೆ ಬರೋದೇ ಇಲ್ಲ, ಏನು ಶಕ್ಯನೇ ಇಲ್ಲ ಬರಲಿಕ್ಕೆ. ಯಾಕಂದರೆ ಅವ್ರದ್ದು ಹೆಂಗಿರ್ತದೆ ಬುದ್ಧಿ ಅಂದರೆ, ಯಾರೂ ಯಾವ ಕಾಲದಲ್ಲೇ ಬದಲು ಮಾಡ್ಲಿಕ್ಕಾಗೋದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ನೋಡ್ರಿ, ನ ಬುದ್ಧಿ ಭೇದ ಜನಕಂ, ಆ ಬುದ್ಧಿಯನ್ನು ಭೇದನ ಮಾಡ್ಲಿಕ್ಕೆ ಶಕ್ಯನೇ ಇಲ್ಲ. ಅಂತಹ ಘೋರವಾಗಿರ್ತಕ್ಕಂಥ ವಿಷಯ ಇರ್ತದೆ. ಅಂಥ ವಿಲಕ್ಷಣವಾಗಿರ್ತಕ್ಕಂಥ ಭಗವಂತ. ಆಗ ಅಲ್ಲಿ ಉತ್ಸವ, ಆ ಉತ್ಸವ ಕಾಲದಲ್ಲಿ ಒಂದು ಬಂಡಿ ನಿಂತಿರುತ್ತದೆ. ಆ ಬಂಡಿ ನಿಂತಾಗ ಕೃಷ್ಣನನ್ನು ಬಂಡಿಯ ಕೆಳಗೆ ಮಲಗಿಸ್ತಕ್ಕಂಥದ್ದು. ಈ ಅನೇಕ ಜನರು, ನಾವೆಲ್ಲ ದನಗಾಯೋ ಜನರನ್ನು, ಹಳ್ಳಿ ಜನರನ್ನು ನೋಡ್ತೀವಿ ನಾವು. ನೆರಳು ಎಲ್ಲಿರ್ತೋ ಅಲ್ಲಿ ಮಲಗಿಸ್ಬಿಡ್ತಾರೆ. ಬಂಡಿ ಭಾಳ ಸೇಫ್ಟಿ ಕೂಸುಗಳಿಗೆ. ಯಾಕೆ ಅಂದರೆ ಅದೇನು ಮುಂದಕ್ಕೆ ಹೋಗೋದಲ್ಲ, ಹಿಂದಕ್ಕೆ ಹೋಗೋದಲ್ಲ. ಇನ್ನು ಗಿಡದ ಬುಡಕ್ಕೆ ಮಲಗಿಸಿದ್ರೆ ಸ್ವಲ್ಪ ಅಪಾಯ, ಗಿಡದ ಟೊಂಗೆ ಬೀಳ್ಬೋದು, ಮೇಲೆ ಯಾವುದೋ ಕಾಗಿಯೋ ಗುಬ್ಬೋ ಏನೋ ತಂದು ಹಾಕಬೋದು, ಗಾಳಿ ಅತಿಯಾಗಿ ಬೀಸಬೋದು, ಏನೋ ಒಂದು ತೊಂದರೆ, ಇರುವಿ ಕಡಿಬೋದು, ಹುಳುಗಳು ಕಡಿಬೋದು. ಆದರೆ ಬಂಡಿಯ ಬುಡಕ್ಕೆ ಭಾಳ ಸೇಫ್ಟಿ ಅಂತ ಇಟ್ಕೊಂಡ್ಳು. ನೋಡಿ, ನಾವೆಲ್ಲ ಹಾಗೆ ಇಟ್ಕೊಂಡಿರ್ತೀವಿ. ಯಾವ ಹೊತ್ತಿಗೆ ಏನು ಬರ್ತದೋ ಗೊತ್ತಿಲ್ಲ. ಭಗವಂತ ಭಾಳ ಎಚ್ಚರಿಕೆ ಕೊಡ್ತಾನೆ. ಯಾವುದೇ ಶಿಶುವನ್ನು ಎಲ್ಲೇ ಮಲಗಿಸ್ರಿ, ಸದಾ ಅದರ ಕಡೆಗೆ ಲಕ್ಷ್ಯ ಇರಲಿ, ನಿಮ್ಮ ಲಕ್ಷ್ಯ ಇಲ್ಲಿರಲಿ ಅಂತಕ್ಕಂಥ ವಿಷಯವನ್ನು ಭಗವಂತ ಈ ಭಾಗವತ ಸಂದೇಶವನ್ನು ಕೊಡ್ತಾನೆ. ಯಾರನ್ನು ಎಲ್ಲೇ ಮಲಗಿಸ್ರಿ ಭಾಳ ಎಚ್ಚರಿಕೆ ಇರಿ, ಜಾಗರೂಕರಾಗಿರಿ. ಯಾವುದೋ ನಿಮ್ಮ ವಸ್ತು ಆಗಿತ್ತು ಅಂದರೆ, ಶಿಶುವಾಗಲಿ, ಧನವಾಗಲಿ, ಐಶ್ವರ್ಯವಾಗಲಿ, ಅದರ ಬಗ್ಗೆ ಸದಾ ನೋಡ್ತಾ ಇದ್ದರೆ ನಮಗೆ ರಕ್ಷಣೆ ಆಗ್ತದೆ. ಅದನ್ನು ಅಲಕ್ಷ್ಯ ಮಾಡಿದರೆ ಏನಾಗ್ತದೆ ಅನ್ನು ಭಗವಂತ ಇಷ್ಟೆಲ್ಲ ಆಟವನ್ನು ಯಾಕೆ ಮಾಡಿದ ಅಂದರೆ, ತಾಯಿಯಾದವಳು ನನಗೆ ಹಾಲನ್ನು ಕುಡಿಲಿಕ್ಕೆ, ನನ್ನ ತಾಯಿ ಹಾಲನ್ನು ಕುಡಿಬೇಕಂತ ನಾನು ಬಂದರೆ ಇನ್ನೊಬ್ಬ ತಾಯಿ ಕೊಟ್ಟನಲ್ಲ. ನೋಡು, ಭಗವಂತ ಮಾಡಿದ ಕೆಲಸ ಏನು? ಭಯವನ್ನು ತೋರಿಸಿಕೊಟ್ಟ. ಯಾರಿಗೆ? ನಂದಗೋಪ ಯಶೋಧಾದೇವಿ. ನೋಡಿರಿ, ಶಿಶುವನ್ನು ಯಾರ ಕೈಯಲ್ಲಿ ಕೊಡಬಾರದು, ಇನ್ನೊಬ್ಬರ ವಸ್ತುವನ್ನು ಯಾರ ಕೈಯಲ್ಲೇ ಕೊಡಬಾರದು ಅಂತ ಅಂದಮೇಲೆ ಅಂಥ ವಿಲಕ್ಷಣವಾಗಿರ್ತಕ್ಕಂಥ ಭಗವಂತನ ವ್ಯವಹಾರವನ್ನು ಜಗತ್ತಿನಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲೇ ಆ ಬಂಡಿಯ ಬುಡಕ ಮಲಗಿಸಿದಾಗ ತಾವು ಉತ್ಸವಕ್ಕೆ ಹೊರಟಿದ್ದಾರೆ. ಆಗ ಅವನು ಶಕಟಾಸುರ ಅಂತ, ಶಕಟ ಅಂದರೆ ಬಂಡಿ, ಆ ಬಂಡಿ ರೂಪದಲ್ಲಿ ಪ್ರವೇಶ ಮಾಡಿದ್ದಾನ ದೈತ್ಯ, ಮಹಾನ್ ದೈತ್ಯ. ಅವನು ಅಂತಿಂಥ ದೈತ್ಯನಲ್ಲ. ಏನು ಮಾಡಿದ ಅಂದರೆ ನೋಡ್ರಿ, ಆ ಶಕಟಾಸುರ ಬಂಡಿಯಲ್ಲಿ ಪ್ರವೇಶ ಮಾಡಿದ. ಬಂಡಿಯಲ್ಲಿ ಪ್ರವೇಶ ಮಾಡಿ ಆ ಶಿಶುವನ್ನು ಸಂಹಾರ ಮಾಡಬೇಕು, ಬಂಡಿಯ ಕೆಳಗೆ ಹಾಕಬೇಕು ಅಂತ. ಆ ಬಂಡಿ ನಿಂತಂಥ ಅಚಲವಾದ ಬಂಡಿ ಚಲನತ್ವವನ್ನು ತಂದು ಆ ಬಂಡಿಯನ್ನು ಅವನ ಮೇಲೆ ಹೊರಡಿಸಬೇಕು, ಅವನನ್ನು ಕೊಲ್ಲಬೇಕು ಅಂತ ಅದರಲ್ಲಿ ಆವಿಷ್ಟನಾಗಿರ್ತಕ್ಕಂಥ ಶಕಟಾಸುರ ಆಗ ಬಂದಿದ್ದಾನೆ. ಆ ಬಂಡಿ ದೊಡ್ಡ ಬಂಡಿ ಆಗಿ ಹೋಗಿಬಿಡ್ತು, ಅಗಾಧವಾದ ಬಂಡಿ ಆಯಿತು. ಯಾರೂ ಇಲ್ಲ, ಎಲ್ಲರೂ ಉತ್ಸವದಲ್ಲಿದ್ದಾರೆ,
ಕೂಸು ಮಲಗಿಸ್ಬಿಟ್ಟಿವಿ, ಆರಾಮ ಮಲಗ್ಯದಂತ ತಿಳ್ಕೊಂಡಾರೆ. ನೋಡ್ರಿ ಎಚ್ಚರ ತಪ್ಪಿದರೆ ಯಾವ ರೀತಿ ಆಗ್ತದಂತ. ಅನೇಕ ವಿಘ್ನಗಳಿರ್ತಾವೆ, ಬಾಲಾರಿಷ್ಟ ದೋಷಗಳು ಅಂತ. ಕೂಸುಗಳಿಗೆ ಸರ್ವೇ ಸಾಧಾರಣ 5 ವರ್ಷದ ತನಕ ಅನೇಕ ವಿಘ್ನಗಳು ಉಂಟು. ಭಾಳ ಎಚ್ಚರದಿಂದ ಕಾಯ್ಕೊಳ್ಳಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಇಲ್ಲಿನೂ ಕೂಡ ಭಾಗವತ ಸ್ಪಷ್ಟಪಡಿಸ್ತದೆ, ಭಾಳ ಎಚ್ಚರಿರ್ರಿ ನಿಮ್ಮ ಶಿಶುಗಳ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ಭಾಳ ಎಚ್ಚರಿಕಿರ್ರಿ. ಯಾವ ಹೊತ್ತಿಗೆ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ಆಗ ತಕ್ಷಣದಲ್ಲೇ ಭಗವಂತಂದ, ಓಹೋ ನನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿ ಅಂತ ಆ ಬಂಡಿಯನ್ನು ಗಟ್ಟಿಯಾಗಿ ಹಿಡಿದಿದ್ದಾನೆ. ಆ ಬಂಡಿ ಮೇಲೆ ಎತ್ತಿಕೊಂಡು ಹೋದಾಗ ಭಗವಂತಂದ ಸರಿ ಅಂದ, ಈ ಬಂಡಿಯಲ್ಲಿ ಆಶ್ರಯ ಮಾಡಿಯಲ್ಲ, ಯಾವುದು ನಿನಗೆ ಅಧಿಷ್ಠಾನವೋ ಅಧಿಷ್ಠಾನೇ ಸಂಹಾರ ಮಾಡಿಬಿಟ್ರೆ ಮುಗಿದೋತು, ನೀನು ಸತ್ತು ಹೋಗ್ತೀವಿ. ಆಯ್ತಪ್ಪ, ಮನೆ ಒಳಗೆ ಅಡ್ಕೊಂಡಿರ್ತಾರೆ ಯಾರೋ ಕಳ್ಳರು ಉಗ್ರಗಾಮಿಗಳು, ಆ ಮನೆಗೆ ಸುತ್ತ ಬೆಂಕಿ ಹಚ್ಚಿಬಿಟ್ರೆ ಅದರೊಳಗಿದ್ದೋ ಸುಟ್ಟು ಹೋಗ್ಬಿಡ್ತಾವೆ, ಹೊರಗೆ ಬರ್ಲಿಕ್ಕಾಗೋದಿಲ್ಲ. ನೋಡಿ ಯಾವ ರೀತಿ ಪ್ಲ್ಯಾನ್ ಭಗವಂತ ತೋರಿಸಿಕೊಟ್ಟಂಥ ಮಾರ್ಗದರ್ಶನ ಇದೆಯಲ್ಲ. ಆ ಭಗವಂತ ತೋರಿಸಿಕೊಟ್ಟ ಸರಿ ಅಂದ, ಬಂಡಿಯಲ್ಲಿ ಪ್ರವೇಶ ಮಾಡಿದ ಶಕಟಾಸುರನ ಮೇಲೆ ತಗೊಂಡು ಹೋದ. ಅವನು ತನ್ನ ಮೂಲ ಬಲ ಹಾಕಿದ ಶಕಟಾಸುರ. ಆ ಶಿಶುವನ್ನು ಕೃಷ್ಣನನ್ನು ಕರ್ಕೊಂಡು ಮ್ಯಾಲೆ ಹೋಗ್ತಾ ಇದ್ದಾನೆ. ಮ್ಯಾಲೆ ಹೋಗಿ ಬಂಡಿ ಸಹಿತವಾಗಿ ಬಿಡಬೇಕು ಅಂತ ಅವನು ಯೋಜನೆ. ಆದರೆ ಭಗವಂತಂದ ಸರಿ ಅಂದ, ಏನು ಕಾಳಜಿ ಮಾಡಬೇಡ ಅಂದ. ಸರಿ ಅಂಥೇಳಿ ಆ ದೈತ್ಯನ ಆವಿಷ್ಟವಾದ ಬಂಡಿಯಿಂದ ಭಗವಂತ ಮೇಲೆ ಹೋದ. ಎಲ್ಲಿ ವಾಯು ಸಂಪರ್ಕ ಇರ್ತದೋ ಅಲ್ಲಿ ತನಕ ಕರ್ಕೊಂಡು ಹೋದ. ವಾಯು ಸಂಪರ್ಕ ತಪ್ಪಿತೋ ಆ ದೈತ್ಯ ಅಲ್ಲೇ ನಿರಸನ ಹೊಂದಿದ್ದು ಸತ್ತೇ ಹೋಗ್ಬಿಟ್ಟ. ವಾಯುದೇವರಿಲ್ಲಂದರೆ ಯಾರೂ ಬದುಕಲಿಕ್ಕೆ ಶಕ್ಕಿಲ್ಲ. ಆ ವಾಯುದೇವರ ವಿಶಿಷ್ಟವಾದ ವಾಯು ಸಂಚಲನ ನಿಂತು ಅಂದರೆ ಯಾವ ರೀತಿ ಸಾಯ್ತಾರೋ ಅದರಂತೆ ಅದನ್ನು ತೊಗೊಂಡು ಹೋದ. ಅದು ಅಲ್ಲೇ ಸತ್ತು ಹೋಗ್ಬಿಡ್ತು, ಮೇಲೆ ಸತ್ತು ಹೋಗ್ಬಿಡ್ತು. ಅಲ್ಲಿಂದ ಭಗವಂತ ದೇಹ ಸಹಿತವಾಗಿ ಆ ಬಂಡಿಯಲ್ಲಿ ಕೂಡಿಸಿ ಆ ದೇಹದ ಮೇಲೆ ಕೂತ ಭಗವಂತ ಕೆಳಗೆ ಬಂದ. ಬಂಡಿ ಪುಡಿ 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 ಆಗೋತು. ಅವನ ದೇಹನೂ ಛಿದ್ರ ಆಗೋತು. ಭಗವಂತನ ಶಕ್ತಿ ಅಂದರೆ ಹೇಗಿದೆ, ಯಾವ ರೀತಿ ಭಗವಂತ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಅವನನ್ನು ಕೊಲ್ಲಬೇಕು ಅಂತ ಬಂದರೆ ಕೊಡ್ತಾನೆ, ಅವನನ್ನು ರಕ್ಷಣೆ ಮಾಡಬೇಕಂತ ಬಂದವರಿಗೆ ರಕ್ಷಣೆ ಮಾಡ್ತಾನೆ. ಇದು ಭಗವಂತನ ಆದ್ಯ ಕರ್ತವ್ಯ. ಭಗವಂತನ ಕರ್ತವ್ಯ ಎಂಥದ್ದು ಅಂದರೆ ನಾವು ಅವನನ್ನು ಕೊಲ್ಲಬೇಕು ಅಂದರೆ ನಾವು ಸತ್ತು ಹೋಗ್ತೀವಿ. ಅವನು ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅವನ ರಕ್ಷಣೆಗೆ ಬಂದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದು ಭಗವಂತನ ಆದ್ಯ ಕರ್ತವ್ಯ, ಎಲ್ಲರಿಗೂ ಮಾಡ್ತಕ್ಕಂಥ ಕರ್ತವ್ಯ. ಅದಕ್ಕೆ ದೇವರನ್ನ ಪ್ರಾತಃ ಕಾಲದಲ್ಲಿ ಸ್ವಾಮಿ ನೀನಿದ್ದೀಯಪ್ಪ, ಸರ್ವತ್ರ ಪ್ರಾತಃ ಪ್ರಭೃತಿ ಸಾಗಾಂತಂ ಸಾಯಮಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತತಸ್ತುತೌ ಪೂಜನಂ. ಇಷ್ಟಂದ್ರೆ ಸಾಕು, ಉದ್ಧಾರ ಹೋಗ್ಬಿಡ್ತೀವಿ ನಾವು. ಬೆಳಗ್ಗೆ ಎದ್ದಗಳೇ ಇದನ್ನು ಅನ್ಬೇಕು. ಪ್ರಭಾತೆ ಕರದರ್ಶನಂ ಅಂತ ಏನಂತಿರಲ್ಲ, ಅದಾದ ತಕ್ಷಣದಲ್ಲಿ ಅದ್ಯ ಪ್ರಭೃತಿ ಸಾಯಾಂತಂ ಸಾಯಮಾದಿ ಪ್ರಾತರಂತತಃ. ನೋಡ್ರಿ, ಇಷ್ಟು ಅಂದ್ರೆ ಸಾಕು, ಭಗವಂತ ರಕ್ಷಣೆ ಮಾಡಿಬಿಡ್ತಾನೆ. ಯಾಕಂದ್ರೆ ನನಗೆ ಜವಾಬ್ದಾರಿ ಕೊಟ್ಟಿಲ್ಲ ಅಂತ ಅಂದಮೇಲೆ ಆ ಭಗವಂತನ ಅಲಕ್ಷ್ಯ ಮಾಡಿದಂಥ ಯಶೋದಾಲಿಗೆ ಬಂದಿದ್ದಾಳೆ. ಪುಡಿ 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 ಆಗಿರ್ತಕ್ಕ ದೈತ್ಯಾಕಾರವಾಗಿರ್ತಕ್ಕ ಬಂಡಿಯನ್ನು ನೋಡಿ ಮತ್ತೆ ದಹನ ಮಾಡಿದರು. ಮುಂದೆ ಅನೇಕ ವಿಧರಾದ ದೈತ್ಯರು ಕ್ರಮೇಣ ಬರ್ತಾ ಇರ್ತಾರಪ್ಪ. ಒಬ್ಬರಲ್ಲ ವ್ಯೋಮಾಸುರ ಅಂತ ಬಂದ, ಒಬ್ಬರೇ ಇಬ್ಬರೇ ವೃಷಭಾಸುರ ಅಂತ ಒಬ್ಬನು. ಅನೇಕ ದೈತ್ಯರ ಆಗಮನವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಣೆ ಮಾಡೋಣ. ಅಂದಮೇಲೆ ಕೃಷ್ಣ ಪರಮಾತ್ಮನ ಅದ್ಭುತವಾಗಿರ್ತಕ್ಕ ಬಾಲಲೀಲೆಯನ್ನು ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಈ ಪೂತನಾದಿ ರಾಕ್ಷಸರಿದ್ದಾರಲ್ಲ ಇವರ ಬಾಧ ಶಿಶುವಿಗಾಗೋದಿಲ್ಲ. ಭಗವಂತನ ಕಥೆ ಕೇಳೋದು ಅದಕ್ಕೆ. ನಾವು ಭಗವಂತನ ಕಥೆಯನ್ನು ಕೇಳೋದು, ಹೇಳೋದು, ನೋಡೋದು ಇವೆಲ್ಲ ಯಾಕೆ ಮಾಡಬೇಕು ಅಂದರೆ ಭಗವಂತ ಸದಾ ಕಾಲದಲ್ಲಿ ರಕ್ಷಣೆ ಮಾಡಲಿಕ್ಕೆ. ಭಗವಂತನ ಕಥೆಯನ್ನು ಕೇಳಬೇಕಾದಷ್ಟು. ಕಥೆಯನ್ನು ಕೇಳಿದರೆ ಭಗವಂತನ ಚಿತ್ರಣ ಬೇರೆ. ಭಗವಂತನ ಸಿನಿಮಾ, ಭಗವಂತನ ಸೀರಿಯಲ್ ನೋಡಿದರೆ ಒಂದು ಸ್ವಲ್ಪ ಬಾಧಕ ಅದ ಶಾಸ್ತ್ರದ ಪ್ರಕಾರ. ಏನು ಅಂದರೆ ಈ ಸೀರಿಯಲ್ ನೋಡ್ತೀವಿ, ಒಂದು ಸಿನಿಮಾ ನೋಡ್ತೀವಿ ನಾವು. ಸಿನಿಮಾ ನೋಡಿದಾಗ ಕೃಷ್ಣನ ವೇಷಧಾರಿ ಆದವನು ಒಬ್ಬನು ಬೇರೆ ಇರ್ತಾನೆ. ನಾಳೆ ನಿಮ್ಮ ಅಂತ್ಯಕಾಲದಲ್ಲಿ ಆಗಲಿ, ಸ್ಮೃತಿಯಲ್ಲಿ ಆಗಲಿ, ಅಥವಾ ಉಪಾಸನೆಯಲ್ಲಿ ಆಗಲಿ ಆ ವ್ಯಕ್ತಿ ಬಂದ ಅಂದರೆ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಪಸ್ಯ ಕೌಂತೆಯ ತದ್ಭಾವ ಭಾವಿತಾ. ನೋಡಿ ಅಂತ ಅನಾಹುತ ಆಗ್ತದೆ. ಅದು ಬರಬಾರ್ದು ಅಂತ, ಹೆಚ್ಚು ಆದಷ್ಟು ಅದನ್ನು ಹೆಚ್ಚು ನೋಡಬಾರ್ದು ಅಂತ ಧರ್ಮಶಾಸ್ತ್ರದ. ಯಾಕಂದರೆ ಉಪಾಸನೆ ಮಾಡುವ ಕ್ರಮದಲ್ಲಿ ಆ ವ್ಯಕ್ತಿನೇ ಕೃಷ್ಣ, ಆ ವ್ಯಕ್ತಿನೇ ರಾಮ ಅಂತ ಬಂದರೆ ಭಾಳ ಅನರ್ಥಕಾರಕ.
ಅದಕ್ಕೆ ನಾವು ಭಗವಂತನ ಕಥೆಯನ್ನು ಕೇಳಿ ಭಗವಂತನ ಗುಣಗಳನ್ನು ಏನು ಮಾಡಬೇಕು, ಚಿಂತನೆ ಮಾಡ್ತಾ ಹೋಗಬೇಕು. ಭಗವಂತ ಹೆಂಗಿದ್ದಾನೆ, ಸರ್ವಸ್ವ ಇದ್ದಾನೆ, ಸರ್ವಸ್ವಾಮಿ ಇದ್ದಾನೆ ಅಂತ ಚಿಂತನೆ ಮಾಡ್ತಾ ಇದ್ದರೆ ಒಂದು ವಾಸನಾರೂಪ ಅಂತ ಬರ್ತದೆ. ಆ ವಾಸನಾರೂಪ ದರ್ಶನವಾದ ಮೇಲೆ ಮುಂದೆ ಭಗವಂತ ಯಥಾಸ್ಥಿತನಾಗಿ ಅದೇ ರೂಪದಲ್ಲಿ ನಮಗೆ ಉತ್ತಮವಾದ ಫಲವನ್ನು ಕೊಡ್ತಾನೆ. ಅದೆಲ್ಲ ಬಿಟ್ಟು ಯಾವುದೋ ಒಂದು ವೇಷಧಾರಿ ಆಗಿರ್ತಕ್ಕವರನ್ನು ಹೆಚ್ಚು ನಾವು ನೋಡ್ತಾ ಹೋದರೆ ಅದೇ ಉಪಾಸನಾ ಕ್ರಮದಲ್ಲಿ ಬಂದರೆ ಸ್ವಲ್ಪ ಅಪಾಯ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನಾವು ಅದರ ಬಗ್ಗೆಯೂ ಜಾಗೃತರಾಗಿರಬೇಕು ಎಂಬ ವಿಷಯವನ್ನು ಹೇಳ್ತಾ, ಬುದ್ಧಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.